ಓಂ. ವಚನ ಶ್ರೀ ದೇವಿ ಮಹಾತ್ಮೆ. ಕಾಳಿಕಾ ಪುರಾಣೋಕ್ತ ವಚನ ಶ್ರೀ ದೇವಿ ಮಹಾತ್ಮೆ ಪಾರಾಯಣ ಕ್ರಮ ಹಾಗೂ ಮಹಿಷಾಸುರಮರ್ಧಿನಿ ಸ್ತೋತ್ರ ಸಹಿತ. ಲೇಖಕರು ಶಾಂತಿಪ್ರಿಯ. ಪ್ರಕಾಶಕರು ಶ್ರೀ ಗಣೇಶ ಪ್ರಕಾಶನ, ಬೆಂಗಳೂರು. ಅಧ್ಯಾಯ 11. ರಕ್ತಬೀಜನ ಸಂಹಾರ. ಸೂತ ಪುರಾಣಿಕರು ಮುಂದುವರಿದು, ಶೌನಕರೇ, ಚಂಡಾಮುಂಡರು ಗತಿಸಿದುದನ್ನು ರಾಕ್ಷಸ ವೀರರು ಬಂದು ಶುಂಭ ನಿಶುಂಭರಿಗೆ ಹೇಳಿದಾಗ ಶುಂಭನು ಅತ್ಯಂತ ಕೋಪವನ್ನು ತಾಳಿದನು. ಚಂಡಾಮುಂಡರಿಬ್ಬರ ರುಂಡಗಳನ್ನು ದೇವಿಯು ಕತ್ತರಿಸಿ ಹಾಕಿ ದೇಹವನ್ನು ಅಗಿದು ತಿಂದಳು ಎಂದಾಗ ಶುಂಭನಿಗೆ ಕೋಪ ತಡೆಯದಾಯಿತು. ದೈತ್ಯರಾಜನಾದ ಶುಂಭನು ಕೂಡಲೇ ರಕ್ತಬೀಜಾಸುರನನ್ನು ಕರೆಯಿಸಿಕೊಂಡನು. ರಕ್ತಬೀಜಾಸುರ ಬ್ರಹ್ಮನಿಂದ ವರ ಪಡೆದಿದ್ದವನು. ಅವನ ದೇಹದಿಂದ ಒಂದು ತೊಟ್ಟು ರಕ್ತ ನೆಲಕ್ಕೆ ಬಿದ್ದರೂ ಸಾಕು, ಅವನಷ್ಟೇ ಬಲಶಾಲಿಗಳಾದ ಲೆಕ್ಕವಿಲ್ಲದಷ್ಟು ರಾಕ್ಷಸರು ಹುಟ್ಟಿಕೊಳ್ಳುತ್ತಿದ್ದರು. ಒಬ್ಬ ರಕ್ತ ಬೀಜಾಸುರನನ್ನು ಎದುರಿಸುವಾಗ ಸಾವಿರಾರು ರಕ್ತ ಬೀಜಾಸುರರನ್ನು ಎದುರಿಸಬೇಕಿತ್ತು. ಇದು ಅವನು ಪಡೆದಿದ್ದ ವರ. ಶುಂಭ ತಾನೇ ಯುದ್ಧಕ್ಕೆ ಹೊರಟು ನಿಂತನು. ಆಗ ಅವನಿಗೆ ರಕ್ತ ಬೀಜಾಸುರನನ್ನೂ ಕರೆದೊಯ್ದು ದೇವಿಯನ್ನು ಮುಗಿಸುವೆನೆಂಬ ಛಲ ಬಂದಿತ್ತು. ಶುಂಭನು ನಿಶುಂಭನಿಗೆ, ನಿಶುಂಭ, ನಮ್ಮ ರಾಜ್ಯದ ಸರ್ವ ಸೈನ್ಯವೂ ಹೊರಡಬೇಕೆಂದು ಘೋಷಿಸಿ ರಣಕಹಳೆ ಊದಿಸು. ಹೇಗಾದರೂ ಸರಿ, ದೇವಿಯನ್ನು ಯುದ್ಧದಲ್ಲಿ ಸೋಲಿಸಿಯೇ ಬರಬೇಕು ಎಂದು ಹೇಳಿದನು. ಯುದ್ಧ ಸಿದ್ಧತೆಗಳಾದವು. ರಣಕಹಳೆ ಮೊಳಗಿತು. ಶುಂಭ ನಿಶುಂಭರು ಹೊರಟರು. ಜತೆಯಲ್ಲಿ ರಕ್ತ ಬೀಜಾಸುರನೂ ಇದ್ದನು. ಸಾವಿರಾರು ರಾಕ್ಷಸ ವೀರರು, ಸೈನಿಕರು, ರಥ, ಕುದುರೆ, ಆನೆಗಳು ಸಾಲಿನಲ್ಲಿ ಹೊರಟು ಹಿಮಾಚಲ ಪ್ರದೇಶಕ್ಕೆ ಬಂದರು. ಕಿವಿಗಡ ಚಿಕ್ಕುವಂತೆ ರಣಕಹಳೆ, ಭೇರಿ, ನೀನಾದಗಳು ಮೊಳಗಿದವು. ದೂರದಲ್ಲೇ ಬರುತ್ತಿದ್ದ ಭಾರಿ ಸೈನ್ಯವನ್ನು ಕಂಡು ಚಾಮುಂಡಿಯು ಇನ್ನೂ ಭಯಂಕರ ರೂಪು ತಾಳಿ ಗಗನದೆತ್ತರಕ್ಕೆ ಬೆಳೆದು ನಿಂತಳು. ಕಾಳಿಯ ಶರೀರ ಒಂದು ದೊಡ್ಡ ಪರ್ವತದೋಪಾದಿಯಲ್ಲಿ ಇತ್ತು. ಆಕೆಯ ಕೊರಳನ್ನಲಂಕರಿಸಿದ್ದ ನರರುಂಡಮಾಲೆ ನೆಲದವರೆಗೂ ತಗುಲಿತ್ತು. ಚಾಮುಂಡಿಯು ಒಮ್ಮೆ ಧನುಷ್ಠೇಂಕಾರ ಮಾಡಿದಳು. ಆ ಶಬ್ದಕ್ಕೆ ಆ ವನ್ಯ ಪ್ರದೇಶದಲ್ಲಿದ್ದ ಮೃಗಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ದಿಕ್ಕಾಪಾಲಾಗಿ ಓಡತೊಡಗಿದವು. ಇಡೀ ಬ್ರಹ್ಮಾಂಡವೇ ಎರಡು ಹೋಳಾದಂತಾಯಿತು. ಭೂಮಿ ಬಿರಿದು ಇಬ್ಬಾಗವಾದಂತಾಯಿತು. ರಾಕ್ಷಸ ವೀರರನೇಕರು ಆ ಶಬ್ದಕ್ಕೆ ಸತ್ತು ಹೋದರು. ದೇವಿ ಖಡ್ಗವನ್ನು ಝಳಪಿಸುತ್ತಿದ್ದರೆ ಕೋಟಿ ಸೂರ್ಯ ಪ್ರಕಾಶದ ಮಿಂಚು ಹೊಳೆದಂತಾಗುತ್ತಿತ್ತು. ಚಾಮುಂಡಿಯು ಬಿಲ್ಲನ್ನು ಹೆದೆಗೇರಿಸಿ ಪುಂಖಾನುಪುಂಖವಾಗಿ ಬಾಣಗಳನ್ನು ಬಿಡತೊಡಗಿದಳು. ಬಾಣಗಳು ನೇರ ರಾಕ್ಷಸ ವೀರರಿಗೆ ತಗುಲಿ ಮೃತ್ಯುವನ್ನಪ್ಪುತ್ತಿದ್ದರು. ಒಮ್ಮೊಮ್ಮೆ ದೇವಿ ಖಡ್ಗದಿಂದ ರಾಕ್ಷಸರನ್ನು ತಿವಿದಾಗ ಹೊರ ಚೆಲ್ಲಿದ ರಕ್ತ ಹೊಳೆಯಾಗಿ ಹರಿಯತೊಡಗಿತು. ಚಾಮುಂಡಿಯು ನೂರಾರು ರಥಗಳನ್ನು ಪುಡಿ ಮಾಡಿದಳು. ಆನೆ, ಕುದುರೆಗಳು, ಸಾರಥಿ, ಮಾವುತರೆಲ್ಲ ದಿಕ್ಕಾಪಾಲಾಗಿ ಓಡಿ ಹೋಗುತ್ತಿದ್ದರು. ವಿವಿಧ ದೇವತೆಗಳು ನೀಡಿದ್ದ ಆಯುಧಗಳಿಂದ ಕಾಳಿಯು ಕಾಣಿಸಿಕೊಂಡು ವಿರಾಡ್ರೂಪವನ್ನು ತಾಳಿದಳು. ಅವಳ ಬಳಿ ಇಂದ್ರನ ವಜ್ರಾಯುಧವಿದ್ದು ಶಂಖ, ಚಕ್ರ, ಗದಾಪಾಣಿಯಾಗಿ ಆಕೆ ವಿಷ್ಣುವಿನಂತೆ ಕಂಡರೆ, ಕೈಯಲ್ಲಿ ತ್ರಿಶೂಲ ಹಿಡಿದು ನಂದಿಯ ಮೇಲೆ ಕುಳಿತು ಶಿವನಾಗಿ ಮಹೇಶ್ವರಿಯಾಗಿ ಕಂಡಳು. ದೇವಿಯ ಆ ಮಹಾಶಕ್ತಿಯ ಮುಂದೆ ರಾಕ್ಷಸರು ನಿಲ್ಲಲಾರದಾದರು. ಶುಂಭ ನಿಶುಂಭರು ದೇವಿಯ ರೂಪ ನೋಡಿ ಕ್ಷಣಕಾಲ ಬೆವತೇ ಹೋದರು. ದೇವಿಯು ಅವರನ್ನು ಕುರಿತು, ಎಲೆ ದುಷ್ಟ ರಾಕ್ಷಸ ಸೋದರರೇ, ನೀವು ಅತುಳ ಪರಾಕ್ರಮಿಗಳೋ, 3 ಲೋಕಗಳಿಗೂ ಅಧಿಪತಿಗಳಾಗಿ ದೇವತೆಗಳನ್ನು ಮೃತ್ಯುರಾಗಿ ಕಂಡಿರಲ್ಲವೇ? ಭಲೆ ಭಲೆ, ಯುದ್ಧ ಮಾಡಿದರೆ ನಿಮ್ಮಂತಹ ವೀರರೊಡನೆ ಶೂರರೊಡನೆ ಹೋರಾಡಬೇಕು. ನನಗೂ ಬಹುದಿನಗಳಿಂದ ಯುದ್ಧ ಮಾಡದೆ ಬೇಸರವಾಗಿತ್ತು. ನೀವು ಈ ಹಿಂದೆ ಕಳುಹಿಸಿದ ವೀರರೋ ಯುದ್ಧ ರಚನೆ ತಂತ್ರಗಳನ್ನೇ ತಿಳಿಯದವರು. ಈಗ ನೀವು ಬಂದುದು ನನಗೆ ತುಂಬ ಸಂತೋಷವಾಗಿದೆ. ಬನ್ನಿ, ನನ್ನೊಡನೆ ಯುದ್ಧ ಮಾಡಿ ಎಂದಳು. ಆಗ ಶುಂಭನು, ಏ ಹೆಣ್ಣೆ, ಚಂಡಮುಂಡರು ನಿನ್ನನ್ನು ಜಗದೇಕ ಸುಂದರಿ ಎಂದು ಬಣ್ಣಿಸಿದ್ದರು. ನೀನು ನೋಡಿದರೆ ನರರುಂಡ ಮಾಲೆ ಧರಿಸಿ ವಿಕಾರ ರೂಪದಲ್ಲಿರುವೆ. ಹೆಚ್ಚಿಗೆ ಜಂಬ ಕೊಚ್ಚಬೇಡ. ಈ ಶುಂಭನಾರೆಂದು ನೀನರಿಯೆ. ಇಗೋ ತಾಳಿಕೋ ನನ್ನ ಬಾಣಗಳ ಆಘಾತವನ್ನು ಎಂದು ಬಾಣಗಳನ್ನು ದೇವಿಯ ಮೇಲೆ ಬಿಟ್ಟನು. ಶುಂಭನು ಬಿಟ್ಟ ಬಾಣಗಳನ್ನು ದೇವಿಯು ಮಾರ್ಗದಲ್ಲೇ ತುಂಡು ತುಂಡು ಮಾಡಿ ಹಾಕಿದಳು.
ದೇವಿಯು ಸುರಿಸಿದ ಶರವರ್ಷಕ್ಕೆ ರಾಕ್ಷಸ ಸೇನೆ ತತ್ತರಿಸಿ ಅರ್ಧಕ್ಕರ್ಧ ನಾಮಾವಶೇಷವಾಯಿತು. ದೇವಿ ಕೆಲವು ರಾಕ್ಷಸರನ್ನು ನೆಲಕ್ಕೆ ಬೀಳಗೊಡದೆ ಬಾಯಲ್ಲಿಟ್ಟು ಅಗಿದು ನುಂಗುತ್ತಿದ್ದಳು. ಕ್ಷಣಾರ್ಧದಲ್ಲಿ ರಾಕ್ಷಸರ ಹೆಣಗಳು ಸಾಲುಗಟ್ಟಿದವು. ದೇವಿ ಕೆಲವು ರಕ್ಕಸರನ್ನು ತ್ರಿಶೂಲದಿಂದ ಇರಿದು ಕೊಲ್ಲುತ್ತಿದ್ದಳು. ವಜ್ರಾಯುಧದ ಘಾತಕ್ಕೆ ಎಷ್ಟೋ ರಾಕ್ಷಸರು ಅಸುನೀಗಿದರು. ನರಸಿಂಹರೂಪಿಣಿಯಾಗಿ ದೇವಿಯು ಹಲವು ಮಂದಿ ರಾಕ್ಷಸರನ್ನು ಹರಿತವಾದ ನಖಗಳಿಂದ ಸೀಳಿ ಆ ರಾಕ್ಷಸರ ಕರುಳುಗಳನ್ನು ಮಾಲೆಯಾಗಿ ಧರಿಸುತ್ತಿದ್ದಳು. ಅವಳ ಸಿಂಹದ ಕಾಲ್ತುಳಿತಕ್ಕೆ ಗರ್ಜನೆಗೆ ಬಲಿಯಾಗಿ ಸತ್ತವರೆಷ್ಟೋ. ರಣಭೂಮಿಯಲ್ಲಿ ಎಲ್ಲೆಲ್ಲಿ ನೋಡಿದರೂ ರಾಕ್ಷಸ ದೇಹಗಳ ತುಂಡು ತುಂಡಾದ ಭಾಗಗಳು, ಮಾಂಸಖಂಡಗಳು, ಕುದುರೆ ಆನೆಗಳ ಕಾಲುಗಳು, ಸೊಂಡಿಲುಗಳು, ರಾಕ್ಷಸರ ಚೀರಾಟ ಕೂಗಾಟ ನಭೋಮಂಡಲವನ್ನು ವ್ಯಾಪಿಸಿದವು. ಶುಂಭನು ಪರಿಸ್ಥಿತಿ ಹತೋಟಿ ಮೀರುತ್ತಿದ್ದುದನ್ನು ಕಂಡು ರಕ್ತ ಬೀಜಾಸುರನನ್ನು ದೇವಿಯ ಮೇಲೆ ಯುದ್ಧಕ್ಕೆ ಬಿಟ್ಟನು. ರಕ್ತ ಬೀಜಾಸುರನು ಒಬ್ಬನೇ ತನ್ನೊಡನೆ ಯುದ್ಧಕ್ಕೆ ಬಂದುದನ್ನು ಕಂಡು ದೇವಿ ಚಕಿತಳಾದಳು. ಆ ರಾಕ್ಷಸಾಧಮನು ದೇವಿಯನ್ನು ತನ್ನಲ್ಲಿದ್ದ ಆಯುಧಗಳಿಂದ ಒಂದೇ ಸಮನೆ ಬಡಿಯತೊಡಗಿದನು. ಆ ಪೆಟ್ಟುಗಳೆಲ್ಲ ದೇವಿಯನ್ನು ಏನೂ ಮಾಡಲಾರದಾದವು. ರೋಷಾವಿಷ್ಟಳಾದ ದೇವಿಯು ವಜ್ರಾಯುಧದಿಂದ ರಕ್ತ ಬೀಜನ ಶರೀರಕ್ಕೆ ಹೊಡೆದಳು. ಆಗ ಅವನ ಮೈಯಿಂದ ಚಿಮ್ಮಿದ ರಕ್ತ ದಶದಿಕ್ಕುಗಳಲ್ಲಿಯೂ ಚೆಲ್ಲಿ ನೆಲದ ಮೇಲೆ ಬಿದ್ದಂತೆಲ್ಲ ಅಸಂಖ್ಯಾತ ರಾಕ್ಷಸರು ಉದ್ಭವಿಸಿದರು. ಅವರೆಲ್ಲರೂ ನೋಡಲು ರಕ್ತ ಬೀಜನಂತಿದ್ದು ಅವನಷ್ಟೇ ಶಕ್ತಿ ಸಂಪನ್ನರಾಗಿದ್ದರು. ಎಲ್ಲರ ಕೈಯಲ್ಲೂ ಗದೆ ಖಡ್ಗ ಮೊದಲಾದವು ವಿಜೃಂಭಿಸಿದ್ದವು. ಆ ರಕ್ತ ಬೀಜರು ಭಯಂಕರರಾಗಿದ್ದರಲ್ಲದೆ ವಿಕಾರವಾಗಿ ಕೂಗಾಡುತ್ತಿದ್ದರು. ದೇವಿಯು ತನ್ನ ಅಪಾರ ಶಕ್ತಿಯಿಂದ ಆ ಎಲ್ಲ ರಕ್ತ ಬೀಜರನ್ನು ಕೊಂದು ಹಾಕಿದಳಾದರೂ ಮತ್ತೆ ರಕ್ತ ಚೆಲ್ಲಿ ಸಾವಿರಾರು ಅಂತಹ ಅಸುರರು ಹುಟ್ಟಿಕೊಳ್ಳುತ್ತಿದ್ದರು. ದೇವಿಗೆ ಆ ಎಲ್ಲರೊಡನೆ ಕಾದಾಡುವುದಕ್ಕೆ ಸಾಕು ಸಾಕಾಗಿ ಹೋಯಿತು. ಕಾರಣ ಒಬ್ಬರಲ್ಲ ಇಬ್ಬರಲ್ಲ ಸಹಸ್ರಾರು ರಕ್ತ ಬೀಜರು. ಶುಂಭನು ನಿಶುಂಭನು ಈ ದೃಶ್ಯವನ್ನು ನೋಡಿ ಇನ್ನೂ ದೇವಿಯ ಕಥೆ ಮುಗಿದಂತೆಯೇ ಎಂದು ನಿಶ್ಚಯಿಸಿದರು. ಮರೆಯಲ್ಲಿ ಅಡಗಿದ್ದ ದೇವತೆಗಳು ಇನ್ನೇನು ಗತಿಯಪ್ಪ, ರಕ್ತ ಬೀಜಾಸುರನೊಬ್ಬನೇ ದೇವಿಗೆ ಮುಳುವಾಗುವನೇ ಎಂದು ಪರಿತಪಿಸತೊಡಗಿದರು. ದೇವಿ ರಕ್ತ ಬೀಜರು ಹೀಗೆ ವೃದ್ಧಿಯಾಗುತ್ತಿದ್ದುದನ್ನು ಕೂಲಂಕುಷವಾಗಿ ಗಮನಿಸಿದಾಗ ಆಕೆಗೆ ಹೊಳೆಯಿತು, ರಕ್ತ ಬೀಜಾಸುರನ ಮೈಮೇಲಿನ ರಕ್ತ ನೆಲಕ್ಕೆ ಬೀಳಬಾರದೆಂದು. ಕೂಡಲೇ ದೇವಿ ಒಂದು ಉಪಾಯ ಹೂಡಿದಳು. ತನ್ನ ಬಾಯಿಯನ್ನು ದೊಡ್ಡದಾಗಿ ತೆರೆದಳು. ಎಷ್ಟು ದೊಡ್ಡದಾಗಿ ತೆರೆದಳೆಂದರೆ ಭೂಮಿಯಷ್ಟೇ ಅಗಲವೆಂಬಂತಿತ್ತು. ರಾಕ್ಷಸರಷ್ಟು ಮಂದಿಯ ಒಂದು ತೊಟ್ಟು ರಕ್ತವೂ ನೆಲದ ಮೇಲೆ ಬೀಳದಂತೆ ಮಾಡಲು ತನ್ನ ನಾಲಿಗೆಯನ್ನೇ ಚಾಚಿದಳು. ಹರಿಯುತ್ತಿದ್ದ ಬೀಳುತ್ತಿದ್ದ ರಕ್ತವನ್ನೆಲ್ಲ ಹೀರುತ್ತಾ ದುಷ್ಟನಾದ ಮೂಲ ರಕ್ತ ಬೀಜಾಸುರನನ್ನು ಧ್ವಂಸ ಮಾಡಿ ತಿಂದುಬಿಟ್ಟಳು. ಉಳಿದ ರಾಕ್ಷಸರೂ ಹತರಾದರು. ಅವರಾರ ರಕ್ತವು ನೆಲವನ್ನು ಸೋಕಲಿಲ್ಲ. ಎಲ್ಲ ರಕ್ತ ಬೀಜಾಸುರರು ನಾಶವಾದರು. ಶುಂಭ ನಿಶುಂಭರು ರಕ್ತ ಬೀಜಾಸುರನು ಹತನಾದುದನ್ನು ಕಂಡು ಬಲು ನೋವನ್ನನುಭವಿಸಿದರು. ದೇವಾದಿದೇವತೆಗಳು ರಕ್ತ ಬೀಜನ ಅಂತ್ಯ ಕಂಡು ಹರ್ಷಿಸಿ ಕುಣಿದಾಡಿದರು. ದೇವಿಯಂತೂ ಅತ್ಯಂತ ಆನಂದ ತುಂದಿಳಲಾದಳು. ಅವಳಿಗೆ ಶುಂಭ ನಿಶುಂಭರನ್ನು ವಧಿಸುವುದು ಕಷ್ಟವೇ ಇಲ್ಲದಂತಾಗಿತ್ತು. ದೇವತೆಗಳು ದೇವಿಯ ಘೋರ ರೂಪವನ್ನು ಕಂಡು ವಿಸ್ಮಿತರಾಗಿ ಐ ನಿಜ ಕೃತಿ ಮಾತ್ರ ನಿರಾಕೃತ ಧೂಮ್ರ ವಿಲೋಚನ ಧೂಮ್ರಶತೆ ಸಮರ ವಿಶೋಷಿತ ಶೋಣಿತ ಬೀಜ ಸಮುದ್ಭವ ಶೋಣಿತ ಬೀಜಲತೆ ಎಂದು ಕೊಂಡಾಡಿದರು. ಎಂಬಲ್ಲಿಗೆ ಶ್ರೀ ದೇವಿ ಮಹಾತ್ಮೆಯ 11ನೇ ಅಧ್ಯಾಯವು ಮುಗಿಯಿತು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ತೆ 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 ನಮೋ ನಮಃ.